ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಕ್ರಿಕೆಟ್ ತಂಡವನ್ನ ಪ್ರಕಟ ಮಾಡಲಾಗಿದೆ. ಫೆಬ್ರವರಿ 19ರಿಂದ ಟೂರ್ನಮೆಂಟ್ ಆರಂಭ ಆಗುತ್ತೆ. ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಟೂರ್ನಿ ನಡೆಯಲಿದೆ. 15 ಏಕದಿನ ಪಂದ್ಯಗಳನ್ನ ಆಡಲಿರುವ ಒಟ್ಟು 8 ತಂಡಗಳು. ಫೆಬ್ರವರಿ 20ರಂದು ಬಾಂಗ್ಲಾ ವಿರುದ್ಧ ಭಾರತದ ಮೊದಲ ಪಂದ್ಯ ಇರುತ್ತೆ. ಫೆಬ್ರವರಿ 23ರಂದು ಪಾಕಿಸ್ತಾನದ ವಿರುದ್ಧ ಭಾರತ ಮುಖಾಮುಖಿಯಾಗಲಿದೆ. 15 ಜನ ಆಟಗಾರರ ಟೀಂ ಇಂಡಿಯಾ ತಂಡವನ್ನ ಪ್ರಕಟಿಸಲಾಗಿದೆ. ಈಗ ಮೊಹಮ್ಮದ್ ಸಿರಾಜ್ಗೆ ಗೇಟ್ ಪಾಸ್ ನೀಡಲಾಗಿದೆ. ಮೊಹಮ್ಮದ್ ಶಮಿ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ನಾಯಕ, ಇನ್ನು ಶುಭ್ಮನ್ ಗಿಲ್ ಉಪನಾಯಕರಾಗಿದ್ದಾರೆ. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ, ಕೆಎಲ್ ರಾಹುಲ್, ಯಶಸ್ವಿ ಜೈಸ್ವಾಲ್, ರವೀಂದ್ರ ಜಡೇಜಾ, ರಿಷಬ್ ಪಂತ್, ವಾಷಿಂಗ್ಟನ್ ಸುಂದರ್, ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್ ಇವರೆಲ್ಲರೂ ಕೂಡ ತಂಡದಲ್ಲಿ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 15ನೇ ಆಟಗಾರನಾಗಿ ಕುಲ್ದೀಪ್ ಯಾದವ್ ಆಯ್ಕೆಯಾಗಿದ್ದಾರೆ. 4 ಜನ ಸ್ಪಿನ್ನರ್ಗಳಿದ್ದಾರೆ ತಂಡದಲ್ಲಿ, 3 ಜನ ವೇಗಿಗಳಿದ್ದಾರೆ. ಭಾರತ ತಂಡಕ್ಕೆ ಆಯ್ಕೆಯಾಗಿರೋದು ಒಟ್ಟು 4 ಜನ ಆಲ್ರೌಂಡರ್ಗಳು ಕೂಡ ತಂಡದಲ್ಲಿ ಇರೋದು ವಿಶೇಷ. ಗಮನಿಸ್ತಾ ಇದ್ದೀವಿ, ಬಹು ನಿರೀಕ್ಷಿತ ಟೀಮ್ ಇಂಡಿಯಾ ಆಯ್ಕೆ ಆಗಿದೆ. ಈಗ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ಕ್ರಿಕೆಟ್ ತಂಡ ಪ್ರಕಟ ಆಗಿದೆ. ಫೆಬ್ರವರಿ 19ರಿಂದ ಟೂರ್ನಮೆಂಟ್ ಆರಂಭ ಆಗುತ್ತೆ. ವಿಶೇಷವಾಗಿ 15 ಸದಸ್ಯರಿರುವಂತಹ ತಂಡ ಇದು. ಬಹಳ ಪ್ರಮುಖವಾಗಿ ಇಲ್ಲಿ ರೋಹಿತ್ ಶರ್ಮಾ ಅವರೇ ಮತ್ತೆ ನಾಯಕರಾಗಿ ತಂಡವನ್ನ ಮುನ್ನಡೆಸ್ತಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಅದಾದ ನಂತರ ಉಪನಾಯಕನನ್ನಾಗಿ ಶುಭ್ಮನ್ ಗಿಲ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಇದ್ದೇ ಇದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ತಂಡಕ್ಕೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಆಲ್ರೌಂಡರ್. ಇನ್ನು ಕೆಎಲ್ ರಾಹುಲ್, ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಮತ್ತೆ ಕಂಬ್ಯಾಕ್ ಮಾಡಿರೋದು ಏಕದಿನ ತಂಡಕ್ಕೆ. ಇನ್ನು ಯಶಸ್ವಿ ಜೈಸ್ವಾಲ್ ಮೇ ಬಿ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಡೆಬ್ಯೂ ಮಾಡುವಂತ ಸಾಧ್ಯತೆ ಇದೆ. ಟೆಸ್ಟ್ ನಲ್ಲಿ ಅದ್ಭುತವಾದಂತಹ ಫಾರ್ಮ್ ನಲ್ಲಿ ಇದ್ರು ಯಶಸ್ವಿ ಜೈಸ್ವಾಲ್. ಈಗ ಏಕದಿನ ತಂಡಕ್ಕೂ ಕೂಡ ಎಂಟ್ರಿ ಕೊಟ್ಟಿರೋದು. ಇನ್ನು ರವೀಂದ್ರ ಜಡೇಜಾ ಕೂಡ ಇದ್ದಾರೆ ಆಲ್ರೌಂಡರ್. ಜೊತೆಗೆ ರಿಷಬ್ ಪಂತ್ ಇದ್ದಾರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇನ್ನು ವಾಷಿಂಗ್ಟನ್ ಸುಂದರ್ ಇವರು ಕೂಡ ಸ್ಪಿನ್ ಆಲ್ರೌಂಡರ್. ಇನ್ನು ಮೊಹಮ್ಮದ್ ಶಮಿ 1 ವರ್ಷದಿಂದ ತಂಡದಲ್ಲಿ ಇರಲಿಲ್ಲ, ಗಾಯದಿಂದ ಹೊರಗುಳಿದಿದ್ರು. ಆದ್ರೆ ಈಗ ವರ್ಷದ ಬಳಿಕ ಮೊಹಮ್ಮದ್ ಶಮಿ ಪ್ರಮುಖವಾದಂತಹ ಟೂರ್ನಿಗೆ ಆಯ್ಕೆಯಾಗಿರೋದು ನಿಜಕ್ಕೂ ಕೂಡ ಒಳ್ಳೆಯ ಸಂಗತಿ ಇದು. ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಗಾಯಕ್ಕೆ ತುತ್ತಾಗಿದ್ರು ಜಸ್ಪ್ರೀತ್ ಬುಮ್ರಾ. ಅವರು ಚಾಂಪಿಯನ್ಸ್ ಟ್ರೋಫಿಗೆ ಲಭ್ಯರಾಗಿರ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿತ್ತು, ಆತಂಕ ಕೂಡ ಇತ್ತು. ಎಲ್ರಿಗೂ ಗೊತ್ತೇ ಇದೆ, ಟೀಮ್ ಇಂಡಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಇಲ್ಲ ಅಂತ ಅಂದ್ರೆ ತಂಡವೇ ಮಕಾಡೆ ಮಲಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಮತ್ತೆ ಕಂಬ್ಯಾಕ್ ಮಾಡಿರೋದು ಬಹಳ ಒಳ್ಳೆಯ ಸಂಗತಿ ಇದು ಟೀಮ್ ಇಂಡಿಯಾಗೆ ಮತ್ತು ಅಭಿಮಾನಿಗಳಿಗೆ. ಜೊತೆಗೆ ಅಕ್ಷರ್ ಪಟೇಲ್ ಇದ್ದಾರೆ, ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರ ಸ್ಥಾನಕ್ಕೆ ಈಗ ಹರ್ಷದೀಪ್ ಸಿಂಗ್ ಎಂಟ್ರಿ ಕೊಟ್ಟಿರೋದು. ಒಟ್ಟಾರೆಯಾಗಿ 15ನೇ ಆಟಗಾರನಾಗಿ ಕುಲ್ದೀಪ್ ಯಾದವ್ ಕೂಡ ಆಯ್ಕೆಯಾಗಿದ್ದಾರೆ. ಕುಲ್ದೀಪ್ ಯಾದವ್ ಕೂಡ ಗಾಯಕ್ಕೆ ತುತ್ತಾಗಿದ್ರು, ಅವರು ಕೂಡ ತಂಡಕ್ಕೆ ಕಂಬ್ಯಾಕ್ ಮಾಡಿರೋದು ಒಳ್ಳೆಯ ಸಂಗತಿ. ಟೋಟಲ್ ಆಗಿ 4 ಜನ ಸ್ಪಿನ್ನರ್, 3 ವೇಗಿಗಳನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. ಒಟ್ಟು 4 ಜನ ಆಲ್ರೌಂಡರ್ಗಳು ಕೂಡ ಇರೋದು ವಿಶೇಷ. ಒಟ್ಟಾರೆಯಾಗಿ ಟೀಮ್ ಅದ್ಭುತವಾಗಿ ಕಾಣಿಸ್ತಾ ಇದೆ.